ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮಂಗಳವಾರ ಆಗಿರೋದ್ರಿಂದ ಮನೆ ದೇವ್ರ ವಾರ ಇದೆ. ಅದಕ್ಕೆ ಮನೇಲಿ ದಿನನಿತ್ಯ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೇಲೆ ಪಾಟಲ್ಲಿ ಹೂವು ಬಿಟ್ಟಿತ್ತು ಅಂತ ಕಿತ್ಕೊಬಂದು, ಹಾಗೆಯೇ ಫ್ರಿಜ್ಜಲ್ಲಿ ಸ್ವಲ್ಪ ಹೂವಿತ್ತು ಅದು ಕೂಡ ಮುಡಿಸ್ಕೊಂಡು ರಾಯರಿಗೆ ಪೂಜೆ ಮಾಡಿಕೊಂಡೆ. ಹಾಗೆಯೇ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಮಾಡ್ಕೊತೀನಿ. ನಾನು ಹೇಗೆ ಮಾಡ್ತೀನಿ ಅಂದರೆ, ಆಲೂಗೆಡ್ಡೆ, ಬೀನ್ಸು, ಕ್ಯಾರೆಟು ಇಷ್ಟು ಕೂಡ ಇತ್ತು. ಹಾಗೆಯೇ ಮಿಕ್ಸ್ ಕಾಳು ಕೂಡ ಇತ್ತು. ಅದನ್ನು ಹಾಕ್ಕೊಂಡು ನೀಟಾಗಿ ತೊಳ್ಕೊಂಡೆ. ಹಾಗೆ ಒಂದು ಕುಕ್ಕರ್ ತೊಗೊಂಡು ಅದನ್ನೆಲ್ಲ ಹಾಕ್ಕೊಂಡು ಹೆಸರುಬೇಳೆ, ತೊಗರಿಬೇಳೆ, ಹಾಗೆಯೇ ಈರುಳ್ಳಿ, ಟೊಮೊಟೊ ಹಣ್ಣು, ಸ್ವಲ್ಪ ನೀರು ಮುಳುಗೋ ಅಷ್ಟು, ಅದಾದಮೇಲೆ ಸ್ವಲ್ಪ ಉಪ್ಪು, ಅರಿಶಿನ ಇಷ್ಟು ಕೂಡ ಹಾಕ್ಕೊಂಡು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ನಾನು 4 ವಿಷಲ್ ತಗೋತೀನಿ. ಹಾಗೆಯೇ ಪಕ್ಕದಲ್ಲಿ ತನ್ವಿ ಬರೋ ಟೈಮ್ ಆಯಿತು, ಅವಳಿಗೂ ಹೊಟ್ಟೆ ಹಸಿಯುತ್ತಲ್ಲ ಅಂದ್ಬಿಟ್ಟು ಆ ಪಕ್ಕದಲ್ಲಿ ಅನ್ನಕ್ಕಿಟ್ಟೆ. ಹಾಗೆ ಅಷ್ಟೊತ್ತಿಗೆ ತರಕಾರಿ ಎಲ್ಲ ಬೆಂದಿತ್ತು. ಈಗ ಅಲ್ಲಿ ಬೇಯಿಸೋಕೆ ಹಾಕಿದ್ನಲ್ಲ ಟೊಮೊಟೊ, ಅದನ್ನು ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ ಹಣ್ಣು, ಹಾಗೆಯೇ ತೆಂಗಿನಕಾಯಿ, ಸ್ವಲ್ಪ ಸಾಂಬಾರು ಪುಡಿ ಇಷ್ಟು ಕೂಡ ಹಾಕ್ಕೊಂಡು ರುಬ್ಕೊಂಡೆ. ಇದಾದಮೇಲೆ ಈಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ, ಹಾಗೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ ಹಣ್ಣು ಇಷ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಉಪ್ಪು ಇಷ್ಟು ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನಾವು ರುಬ್ಕೊಂಡಿರೋ ಖಾರನ ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಟ್ಟಿದೆ. ಈಗ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ತರಕಾರಿ, ಅದನ್ನೆಲ್ಲ ಹಾಕ್ಕೊಂಡು ಮತ್ತೆ ಕುದಿಯಕ್ಕೆ ಬಿಟ್ಟಿದೆ. ಕುದ್ದಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇವತ್ತಿನ ಡೇ ಹೇಗಿತ್ತು? ಥ್ಯಾಂಕ್ ಯು ಫಾರ್ ವಾಚಿಂಗ್.